ಕನ್ನಡ 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 ಜಾಗೃತಿ ವೇದಿಕೆ ಹೋರಾಟಕ್ಕೆ ಹೋರಾಟಕ್ಕೆ ಎಲ್ಲಿಯವರೆಗೂ ಹೋರಾಟ ಎಲ್ಲಿಯವರೆಗೂ ಹೋರಾಟ ಯಾತಕ್ಕಾಗಿ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕು ರಕ್ತವನ್ನು ಚೆಲ್ಲುತ್ತೇವೆ ನ್ಯಾಯವನ್ನು ಬೇಕು ನ್ಯಾಯ ಬೇಕು ರಕ್ತವನ್ನೇ ಚೆಲ್ಲುತ್ತೇವೆ ನ್ಯಾಯವನ್ನು ಗೆಲ್ಲುತ್ತೇವೆ ರಕ್ತವನ್ನೇ ಚೆಲ್ಲುತ್ತೇವೆ ನ್ಯಾಯವನ್ನು ಗೆಲ್ಲುತ್ತೇವೆ ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿಯ ತನಕ ಹೋರಾಟ ಗೆಲ್ಲೋ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಗೆಲ್ಲೋ ತನಕ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೆಳಗಾವಿ ಯಾರದು ಯಾರದು ನಮ್ಮದು ನಮ್ಮದು ಬೆಳಗಾವಿ ಯಾರದು ಯಾರದು ನಮ್ಮದು ನಮ್ಮದು ಬೆಳಗಾವಿ ಯಾರದು ಯಾರದು ನಮ್ಮದು ನಮ್ಮದು ಬಂಧಿಸಲೇಬೇಕು 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 ಹೆಮ್ಮೆಯ ಗೂಂಡಾಗಳನ್ನು ಬಂಧಿಸಲೇಬೇಕು ಗೆಲ್ಲುತ್ತೇವೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಅಯ್ಯಯ್ಯೋ ಬೇಕೇ ಬೇಕು ನ್ಯಾಯ ಬೇಕು ಕನ್ನಡ ಜಾಗೃತಿಯ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ. ಕನ್ನಡ ಜಾಗೃತಿಯ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ. ಕನ್ನಡ ಜಾಗೃತಿಯ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ. ಬರಲಿ ಒಗ್ಗಟ್ಟಿರಲಿ. ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬಂಧಿಸಬೇಕು 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 ಹೆಮ್ಮೆಯ ಗೂಂಡಾಗಳನ್ನು ಬಂಧಿಸಬೇಕು ಜಾರಿಯಾಗಲೇಬೇಕು 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 ಬಂಡೂರಿ ಮಾದಾಯಿ ಯಾರದು ಯಾರದು ಮೇಕೆದಾಟು ಯಾರದು ಯಾರದು ರಕ್ತವನ್ನು ಚೆಲ್ಲುತ್ತೇವೆ ನ್ಯಾಯವನ್ನು ಗೆಲ್ಲುತ್ತೇವೆ ರಕ್ತವನ್ನು ಚೆಲ್ಲುತ್ತೇವೆ ನ್ಯಾಯವನ್ನು ಗೆಲ್ಲುತ್ತೇವೆ ಏನೇ ಬರಲಿ ಒಗ್ಗಟ್ಟಿರಲಿ ಎಲ್ಲಿಯ ತನಕ ಹೋರಾಟ ಎಲ್ಲರ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಎಲ್ಲರ ತನಕ ಹೋರಾಟ ಯಾತಕ್ಕಾಗಿ ಹೋರಾಟ ಹೀಗಾಗಿ ಹೋರಾಟ ಬೇಕೇ ಬೇಕು ನ್ಯಾಯ ಹೇಳಿಬಿಟ್ಟಾರೆ. ಬೇಕು ಸರ್ ಹೇಳಿ ಸರ್ ಇವತ್ತಿನ ಹೋರಾಟ ಇವತ್ತು ಇವತ್ತು ಕನ್ನಡ ಒಕ್ಕೂಟದ ಅಧ್ಯಕ್ಷ ಆದಂಥ ವಾಟಾಳ್ ನಾಗರಾಜ್ ಅವರು ಮತ್ತು ಸಾರಾ ಗೋವಿಂದ್ರವರು, ಕನ್ನಡ ಒಕ್ಕೂಟದ ಮುಖಂಡರುಗಳಾದಂಥ ನಮ್ಮ ಶಿವರಾಮೇಗೌಡರು, KR ಕುಮಾರ್ ಅವರು ಮತ್ತು ಕನ್ನಡ ಜಾಗೃತಿ ವೇದಿಕೆ ಸೇರಿದಂತೆ ಕರ್ನಾಟಕದ ಸುಮಾರು 2,000 ಸಂಘಟನೆಗಳು ಇವತ್ತು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದೆ. ಈಗಾಗಲೇ ಇಡೀ ಬಂದ್ ಕರೆ ಕೊಟ್ಟ ನಂತರ ಸುಮಾರು 20 ದಿನಗಳಿಂದ ನಿರಂತರವಾಗಿ ನಾವು ಕನ್ನಡ ಒಕ್ಕೂಟ ಮತ್ತು ಕನ್ನಡ ಜಾಗೃತಿ ವೇದಿಕೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪತ್ರಿಕಾಗೋಷ್ಠಿ ಮತ್ತು ಪ್ರತಿಭಟನೆಗಳು ಮಾಡೋದ್ರ ಮುಖಾಂತರ ಕರ್ನಾಟಕ ಬಂದನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವತ್ತು ಬಹಳ ಮುಖ್ಯವಾಗಿ ನಮ್ಮ ಬೇಡಿಕೆ ಇಷ್ಟೇ, ಬೆಳಗಾವಿಯಲ್ಲಿ ಕಳೆದ ಹಲವು ದಶಕಗಳಿಂದ ಕನ್ನಡಿಗರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳನ್ನು ಮಾಡಿ ಒಂದು ರೀತಿ ಭಯೋತ್ಪಾದಕ ವೃತ್ತಿಯಲ್ಲಿ ತೊಡಗಿರ್ತಕ್ಕಂತಹ MES ಸಂಘಟನೆ ಮತ್ತು ಶಿವಸೇನೆ ಸಂಘಟನೆಯನ್ನು ಕರ್ನಾಟಕ ರಾಜ್ಯದಲ್ಲಿ ನಿಷೇಧ ಮಾಡಬೇಕು ಮತ್ತು ಅದರ ಪದಾಧಿಕಾರಿಗಳನ್ನು ಗಡೀಪಾರು ಮಾಡಬೇಕು ಅಂತೇಳಿ ನಮ್ಮ ಬಹುದೊಡ್ಡ ಒತ್ತಾಯ. ಅದರ ಜೊತೆಗೆ ಮಹದಾಯಿ ಯೋಜನೆ ಜಾರಿಯಾಗಬೇಕು ಮತ್ತು ಮೇಕೆದಾಟು ಯೋಜನೆ ಜಾರಿಯಾಗಬೇಕು. ಬೆಂಗಳೂರಿನ ಮೆಟ್ರೋ ಟ್ರೈನಲ್ಲಿ ಏನು ಟಿಕೆಟ್ ದರ ಹೆಚ್ಚಿಗೆ ಮಾಡಿದ್ದಾರೆ ಅದನ್ನೆಲ್ಲ ಕಡಿಮೆ ಮಾಡಬೇಕು ಅಂತೇಳಿ ಒಂದು 10 ಹಲವಾರು ಹೋರಾಟಗಳಿದೆ. ಇವತ್ತು ಕರ್ನಾಟಕ ಸರ್ಕಾರ ಏನು ಇವತ್ತು ಮೊನ್ನೆ ಬಜೆಟ್ ಮಂಡನೆ ಸಂದರ್ಭದಲ್ಲಿ ಯಾವುದೇ ಒಂದು ಹೋರಾಟದ ಬಗ್ಗೆ ಮತ್ತು ಕನ್ನಡಿಗರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ 224 ಶಾಸಕರಿದ್ರೂ ಕೂಡ ಯಾರೂ ಕೂಡ ಅದ್ರ ಬಗ್ಗೆ ತುಟಿ ಬಿಚ್ಚಲಿಲ್ಲ. ಇವತ್ತು ಬೆಳಗಾವಿಯಲ್ಲಿ KSRTC ಬಸ್ ಕಂಡಕ್ಟರ್ನ ಹೊಡಿತಾರೆ, ಚಾಲಕನನ್ನು ಹೊಡಿತಾರೆ ಮತ್ತು ಬೆಳಗಾವಿ ತಾಲೂಕು ಒಂದು ಪಂಚಾಯತಿ PDOನ ಹೊಡಿತಾರೆ. ಆದರೂ ಕೂಡ ಅವ್ರ ಮೇಲೆ ಯಾವುದೇ ರೀತಿಯಾದಂಥ ಕ್ರಮ ಜರುಗಲಿಲ್ಲ. ಹಾಗಾಗಿ ನಮ್ಮ ಬೇಡಿಕೆ ಅಷ್ಟೇ, ಶಿವಸೇನೆ ಮತ್ತು MS ಪುಂಡ್ರನ್ನು ಗಡೀಪಾರು ಮಾಡಬೇಕು, ಆ ಸಂಘಟನೆಯನ್ನು ರಾಜ್ಯದಲ್ಲಿ ನಿಷೇಧ ಮಾಡಬೇಕು. ಬಹುದೊಡ್ಡ
ಬಹುದೊಡ್ಡ ಬೇಡಿಕೆ ಇನ್ನೊಂದು ಬಹಳ ನೀರಿನ ವಿಚಾರ. ಮೇಕೆದಾಟು ಯೋಜನೆ ಇದಕ್ಕೆ ತಮಿಳುನಾಡು ಸರ್ಕಾರ ಅದು ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಆ ಮೇಕೆದಾಟು ಯೋಜನೆಗೆ ಅಡ್ಡಿಪಡಿಸ್ತಾನೆ ಇದ್ದಾರೆ. ಹಾಗಾಗಿ ನಾವು ತಮಿಳುನಾಡು ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಳ್ಳೋದು ಒಂದೇ, ನಿಮಗೆ ವಾರ್ಷಿಕವಾಗಿ ಬಿಡಬೇಕಾದಂಥ ನೀರು ಬರ್ತಾ ಇದೆ. ಹೆಚ್ಚುವರಿ ನೀರಿಗೆ ಒಂದು ಚೆಕ್ ಡ್ಯಾಮನ್ನು ಕಟ್ಟಿ, ಒಂದು ಡ್ಯಾಮನ್ನು ಕಟ್ಟಿ ಅದನ್ನು 3 ಜಿಲ್ಲೆಗೆ ಕುಡಿಯೋ ನೀರಿಗೆ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅಂತೇಳಿ ನಮ್ಮ ಬೇಡಿಕೆ. ನಿಮ್ಮ ಪಾಲನ್ನು ನಾವು ಕೇಳ್ತಾ ಇಲ್ಲ, ಹೆಚ್ಚುವರಿ ಆಗಿರ್ತಕ್ಕಂಥ ನೀರನ್ನು ನಾವು ಬಳಸ್ಕೋಬೇಕು ಅಂತೇಳಿ ನಾವು ಕೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ರಾಮನಗರ ಬೆಂಗಳೂರು ಜಿಲ್ಲೆಗೆ ಹೆಚ್ಚು ನೀರು ಕುಡಿಯೋ ನೀರಿನ ಸಮಸ್ಯೆ ಇದೆ. ಹಾಗಾಗಿ ಮೇಕೆದಾಟು ಯೋಜನೆಗೆ ತಮಿಳುನಾಡು ಸರ್ಕಾರ ಅಡ್ಡಿಪಡಿಸಬಾರ್ದು ಅಂತೇಳಿ ಕೇಳ್ಕೊತೀವಿ. ಅದೇ ರೀತಿ ಮಹದಾಯಿ ಯೋಜನೆ ಕೂಡ ಅದು ಕುಡಿಯೋ ನೀರಿನ ಯೋಜನೆ, ಅದು 3 ಜಿಲ್ಲೆಗಳಿಗೆ ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಗೋವಾ ಸರ್ಕಾರ ಇರ್ಬೋದು, ಮಹಾರಾಷ್ಟ್ರ ಮಧ್ಯಪ್ರವೇಶಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಕನ್ನಡ ಜಾಗೃತಿ ವೇದಿಕೆ ಮತ್ತು ಕನ್ನಡ ಒಕ್ಕೂಟ ಬೇಡಿಕೆಯನ್ನು ಇಟ್ಟಿದೆ. ಆ ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಅದಕ್ಕೆ ಕರ್ನಾಟಕ ಬಂದನ್ನು ಕರೆ ಕೊಟ್ಟಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಬೇಡಿಕೆ ಈಡೇರಲೇಬೇಕು, ಅದಕ್ಕಾಗಿ ಪ್ರಾಣ ತ್ಯಾಗ ಮಾಡೋದಕ್ಕೂ ನಾವು ಸಿದ್ಧ ಇದ್ದೇವೆ. ಕನ್ನಡ ಜಾಗೃತಿ ವೇದಿಕೆ ಹೋರಾಟಕ್ಕೆ